ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಬಿಗ್ ಅಪ್ಡೇಟ್. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಅತ್ಯಂತ ಪ್ರಮುಖವಾದಂತಹ ಸುದ್ದಿ ಹೊರಬಿದ್ದಿದೆ. ನೀವೇನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದೀರಾ? ಅಥವಾ ಈಗಾಗಲೇ ಹಣ ಬರುತ್ತಿದ್ದು ಈಗ ಯೋಜನೆ ನಿಂತು ಹೋಗುತ್ತಾ ಅನ್ನೋ ಆತಂಕ ನಿಮಗಿದೆಯಾ? ಇದಕ್ಕೆಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಅವರು ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಈ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ, ಕೊನೆಯದಾಗಿ ನೋಡಿ. ಸ್ನೇಹಿತರೆ, ಸದ್ಯಕ್ಕೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಹೌದು, ಈಗ ರಾಜ್ಯಾದ್ಯಂತ ಅನರ್ಹ ಫಲಾನುಭವಿಗಳನ್ನು ಪಟ್ಟಿಯಿಂದ ಹೊರಗಿಡುವಂತಹ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಈ ಮರುಪರಿಶೀಲನೆ ಕಂಪ್ಲೀಟ್ ಆದ ತಕ್ಷಣ ಹೊಸ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನಿಗದಿ ಮಾಡಲಾಗುವುದು ಎಂದು ಎಚ್.ಎಂ. ರೇವಣ್ಣ ಅವರು ತಿಳಿಸಿದ್ದಾರೆ. ಅಂದರೆ ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ ಅಥವಾ ಹೊಸ ಸೇರ್ಪಡೆ ಅಥವಾ ಯಾವುದೇ ಯಜಮಾನಿ ನಿಮ್ಮ ಚೇಂಜ್ ಆಗಿದ್ದರೆ, ನಿಮ್ಮ ಹೆಸರಿಗೆ ಯಜಮಾನಿ ಪ್ಲೇಸ್ ಬಂದಿದ್ದರೂ ಕೂಡ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಎಲ್ಲ ಕಂಪ್ಲೀಟ್, ಈಗ ಆಲ್ರೆಡಿ ಏನು ಮರು ಪರಿಷ್ಕರಣೆ ನಡೀತಾ ಇದೆ, ಅದು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಒಂದು ದಿನಾಂಕವನ್ನು ಕೂಡ ನಿಗದಿಪಡಿಸ್ತಾರೆ. ಆ ದಿನಾಂಕದಿಂದ ನಿಮಗೆ ಮರು ಅರ್ಜಿಯನ್ನು ಹಾಕಲಿಕ್ಕೆ ಕೂಡ ಅವಕಾಶ ಇರುತ್ತೆ. ನಿಮಗೆ ಇಂತಹ ಮಾಹಿತಿ ತಕ್ಷಣ ಸಿಗಬೇಕು ಅಂತ ಹೇಳಿದರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಹತ್ತಿರ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಅದೇ ರೀತಿ ನೀವು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಗ್ರೂಪಲ್ಲಿರುವಂಥ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಈ ಲಿಂಕನ್ನು. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ಎಕ್ಸಿಸ್ಟಿಂಗ್ ಬೆನಿಫಿಷಿಯರೀಸಿಗೆ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅಂದರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರೋ ಅಂಥವರಿಗೂ ಕೂಡ ಒಂದು ಹೊಸ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಯೋಜನೆಗಳ ಲಾಭ ಪಡೆಯುತ್ತಿರುವ ಮಹಿಳೆಯರಿಗೆ ಯಾವುದೇ ಆತಂಕ ಬೇಡ. ಈ ಪರಿಷ್ಕರಣೆಯಿಂದಾಗಿ ಹಣ ಬರುವುದು ಅಥವಾ ಉಚಿತ ವಿದ್ಯುತ್ ನಿಂತು ಹೋಗುತ್ತೆ ಅನ್ನೋ ಗೊಂದಲಗಳಿಗೆ ಸರ್ಕಾರ ತೆರೆ ಎಳೆದಿದೆ. ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮೆ ಮತ್ತು ಉಚಿತ ವಿದ್ಯುತ್ ಸೌಲಭ್ಯ ಎಂದಿನಂತೆ ಮುಂದುವರಿಯಲಿದೆ. ಇನ್ನು ಮನೆಗೆ ಸಮೀಕ್ಷೆಗೆ ಕೂಡ ಬರ್ತಾರೆ. ಇದರಿಂದ ಕೂಡ ಆತಂಕಗೊಳಗಾಗಿರುವಂತಹ ಮಹಿಳೆಯರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನು ಯಾಕೆ ಮನೆಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರದಿಂದ ಒಂದು ವಿಶೇಷ ಆ್ಯಪ್ ಮೂಲಕ ಈಗ ಮರುಪರಿಶೀಲನೆ ನಡೆಸುವಂಥದ್ದು. ಯಾರು ಕೂಡ ಗ್ರಾಮ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಯಾವುದೇ ಸೈಬರ್ ಸೆಂಟರ್ ಸೇವಾ ಕೇಂದ್ರಗಳಿಗೆ ಹೋಗಿ ಲೈನಲ್ಲಿ ನಿಂತು ಕಾಯುವಂತಹ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಸರ್ಕಾರದಿಂದಲೇ ಒಂದು ವಿಶೇಷವಾದಂತಹ ಸಾಫ್ಟ್ವೇರನ್ನು ರಚನೆ ಮಾಡಿ ಅದರ ಮೂಲಕ ಮರುಪರಿಶೀಲನೆ ನಡೆಸಲು ಮುಂದಾಗಿದೆ. ಮುಂದಿನ ಒಂದು ವಾರದಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸುಮಾರು 4,000 ಸಿಬ್ಬಂದಿಗಳನ್ನು ಇದಕ್ಕೆ ನೇಮಕ ಮಾಡಿದ್ದಾರೆ. ನಿಮ್ಮ ಎಲ್ಲರ ಕೂಡ ಮನೆಗೆ ಬಂದು ಈ ಸಮೀಕ್ಷೆ ಕಾರ್ಯವನ್ನು ನಡೆಸಲಿದ್ದಾರೆ. ಮನೆಗೆ ಪರಿಶೀಲನೆಗೆ ಬರುವುದು ಅಂತ ಹೇಳಿದರೆ ನಿಮ್ಮ ಸೌಲಭ್ಯ ಪಡೆಯುತ್ತಿರುವ ಅರ್ಹರಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಯಾರೆಲ್ಲ ಅನರ್ಹರು ಪಡಿತಾ ಇದ್ದೀರೋ ಅಂಥವರ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಸರ್ಕಾರದಿಂದ ಬರುವಂತಹ ಯೋಜನೆಯನ್ನು ತಡೆಗಟ್ಟುವ ಮೂಲಕ ಅರ್ಹರಿಗೆ ಸಿಗುವಂತಹ ಸೌಲಭ್ಯ ಅರ್ಹರಿಗೆ ಸಿಗಬೇಕು ಎಂಬುವ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಮರುಪರಿಶೀಲನೆ ನಡೆಸುವಂಥದ್ದು. ಯಾಕೆಂತ ಹೇಳಿದರೆ, ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರುವವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡಿತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಎಲ್ಲ ಸೌಲಭ್ಯವನ್ನು ಪಡಿತಿದ್ದಾರೆ. ಅಂದರೆ ಇದು ಕರ್ನಾಟಕದವರಿಗೆ ಮಾತ್ರ ಮಾಡಿರುವಂತಹ ಯೋಜನೆಯಾಗಿದೆ. ಒಂದು ವೇಳೆ ನೀವು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲಿಂದ ಕೂಡ ನೀವು ಕರ್ನಾಟಕದಲ್ಲಿ ನೆಲೆಸಿದ್ದಾದರೆ ನೀವು ನಿಮ್ಮ ವೋಟರ್ ID ಕೂಡ ಇಲ್ಲೇ ಇರಬೇಕು. ಅಂದರೆ ನೀವು ಮತ ಚಲಾವಣೆ ಕೂಡ ಕರ್ನಾಟಕದಲ್ಲೇ ಮಾಡ್ತಾ ಇರಬೇಕು. ಕರ್ನಾಟಕದಲ್ಲಿ ಮಾಡ್ತಿದ್ರೆ ಮಾತ್ರ ನೀವು ಕರ್ನಾಟಕದವರು ಅಂತ ಹೇಳಿ ನೀವು ಈ ಎಲ್ಲ ಸೌಲಭ್ಯವನ್ನು
ಪಡೆಯಲು ಕೂಡ ಅರ್ಹರಾಗ್ತೀರಾ. ನೀವು ಇಲ್ಲಿ ಕರ್ನಾಟಕದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ನಿಮಗೆ ವೋಟ್ ಹಾಕುವಂಥದ್ದು ನಿಮ್ಮ ಜಿಲ್ಲೆ ಅಂದರೆ ನಿಮ್ಮ ರಾಜ್ಯದಲ್ಲಾದರೆ ನಿಮಗೆ ಈ ಸೌಲಭ್ಯ ಸಿಗುವುದಿಲ್ಲ. ಯಾಕೆಂತ ಹೇಳಿದರೆ ಇದು ಕರ್ನಾಟಕದವರಿಗೂ ಮಾತ್ರ ಮಾಡಿರುವಂತಹ ಒಂದು ಯೋಜನೆಯಾಗಿದೆ. ಅದಕ್ಕಾಗಿ ಮರುಪರಿಶೀಲನೆ ನಡೆಸುವಂಥದ್ದು. ಕೆಲವರು ಗೃಹಲಕ್ಷ್ಮಿಗೆ ಬೇರೆ ರಾಜ್ಯದ ನಂಬರನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರುವುದು ಕೂಡ ಸರ್ಕಾರದ ಗಮನಕ್ಕೆ ಬಂದಿರುತ್ತೆ. ಇದೆಲ್ಲವನ್ನು ಕೂಡ ತಡೆಗಟ್ಟುವ ಒಂದು ಉದ್ದೇಶವನ್ನಿಟ್ಟುಕೊಂಡು ಸರ್ಕಾರ ಈ ಯೋಜನೆಯನ್ನು, ಈ ಒಂದು ಸಾಫ್ಟ್ವೇರನ್ನು ರಚನೆ ಮಾಡಿ ಅಧಿಕಾರಿಗಳನ್ನು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿರಲಿ, ಆಶಾ ಕಾರ್ಯಕರ್ತೆಯರಾಗಲಿ ಅವರ ಮೊಬೈಲಲ್ಲಿ ಕೂಡ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಯಜಮಾನಿ ಮರಣ ಹೊಂದಿದರೆ ಅಂಥವರು ಹಣ ಪಡಿತಿದ್ರೆ ಅದನ್ನು ರಿಟರ್ನ್ ಕೂಡ ನೀವು ಕೊಡಬೇಕಾಗುತ್ತೆ. ಅದು ಕೂಡ ತಪ್ಪೇ. ನೀವು ಯಾರಾದರೂ ನಿಮ್ಮ ಯಜಮಾನಿ ಮಹಿಳೆ ಮರಣ ಹೊಂದಿದರೆ ನೀವು ಆ ಹಣವನ್ನು ಪಡೆಯುವಂತಿಲ್ಲ. ನೀವು ಯಜಮಾನಿ ನೆಕ್ಸ್ಟ್ ಯಾರಿಗೆ ಬರುತ್ತೋ ಅವರು ಮರು ಅರ್ಜಿಯನ್ನು ಹಾಕಿ ಆ ಹಣವನ್ನು ಪಡೆಯಬೇಕಾಗುತ್ತೆ. ಉಳಿದ ಯಾರು ಎಕ್ಸಿಸ್ಟಿಂಗ್ ಮೊದಲು ಪಡೆಯುವಂಥ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಇದನ್ನು ಹೊಸ CM ಆದಂತಹ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾರ ಹೆಸರನ್ನು ಕೂಡ ತೆಗೆಯುವಂತಹ ಉದ್ದೇಶ ನಮಗಿಲ್ಲ. ಯಾರು ಅರ್ಹರಿದ್ದಾರೋ ಅಂಥವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿ ಅಂತ ಹೇಳುವುದು ಮಾತ್ರ ನಮ್ಮ ಒಂದು ಉದ್ದೇಶ ಅಂತ ಕೂಡ ಹೇಳಿದ್ದಾರೆ. ಅದು ಒಂದು ಲೆಕ್ಕದಲ್ಲಿ ನೋಡಿದರೆ ನಮಗೆ ಕೂಡ ಸರಿ ಅನಿಸುತ್ತೆ. ಯಾಕೆಂತ ಹೇಳಿದರೆ ಕರ್ನಾಟಕದವರಿಗೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆ ಇನ್ನೊಂದು ರಾಜ್ಯದವರು ಅದನ್ನು ಯೂಸ್ ಮಾಡೋದು ಅಂತ ಹೇಳಿದರೆ ಆ ರಾಜ್ಯದವರು ಅವರಿಗೂ ಕೂಡ ಅಲ್ಲಿ ಕೆಲವೊಂದು ಸೌಲಭ್ಯಗಳು ಅಲ್ಲಿ ಕೂಡ ಇರುತ್ತೆ. ಅವರು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ನಮ್ಮಲ್ಲಿರುವಂತಹ ಅರ್ಹರು ಕೂಡ ವಂಚಿತರಾಗ್ತಾರೆ. ಅದಕ್ಕೋಸ್ಕರ ಇದು ಮರುಪರಿಶೀಲನೆ ಇದು ಕೂಡ ಒಂದು ಒಳ್ಳೆಯ ಉದ್ದೇಶವೆಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆ ಏನಾದರೂ ಕಮೆಂಟಲ್ಲಿ ತಿಳಿಸಬೇಕು ಅಂತ ಹೇಳಿದರೆ ಈ ಮರುಪರಿಶೀಲನೆ ನಿಮಗೆ ಯಾವ ರೀತಿ ಅನಿಸುತ್ತೆ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟು ಕೂಡ ತುಂಬ ಅತ್ಯಮೂಲ್ಯವಾದದ್ದು. ಅದನ್ನು ಕೂಡ ಸರ್ಕಾರದವರು ಗಣನೆಗೆ ತೆಗೆದುಕೊಳ್ತಾರೆ. ಯಾರೆಲ್ಲ ಕಮೆಂಟ್ಸ್ ಹಾಕ್ತಾರ ಅಂಥವರ ಕಮೆಂಟ್ ಮೇಲೆ ವಿಡಿಯೋವನ್ನು ಮಾಡುವಂಥದ್ದು ಎಲ್ಲ ಏನು ನಾವು ಸರ್ಕಾರದ ಸ್ಕೀಮ್ಸನ್ನು ನಿಮಗೆ ಹೇಳ್ತಾ ಇದ್ದೇವೋ ನಿಮ್ಮೆಲ್ಲರ ಕಮೆಂಟನ್ನು ಕೂಡ ಅದರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಆದ್ದರಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಅದೇ ರೀತಿ ಈಗ 30ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ನಿಮಗೆ ಯಾವ ಜಿಲ್ಲೆಯವರಿಗೆ ಇನ್ನೂ ಕೂಡ ಬಂದಿಲ್ಲ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಎಕ್ಸಿಸ್ಟಿಂಗ್ ಬೆನಿಫಿಷಿಯರ್ ಆಗಿದ್ದರೆ ಮೊದಲೇ ನೀವು ಹಣ ಪಡ್ಕೊಳ್ತಾ ಇದ್ದರೆ ನಿಮಗೆ ಏನಾದರೂ ತೊಂದರೆ ಇಲ್ಲ, ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತ ಹೇಳಿದರೆ ನೀವು ದಯವಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. DBT ಕರ್ನಾಟಕ ಆ್ಯಪಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಅಥವಾ ನಿಮ್ಮ ಜಿಲ್ಲೆಯನ್ನು ನೀವು ಮೆನ್ಷನ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಅದಕ್ಕೂ ಕೂಡ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುವಂತಹ ಕೆಲಸ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸುವಂತಹ ಅವಕಾಶ ಇದೆ. ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ನೀವು ನಮಗೆ ಸಪೋರ್ಟ್ ಕೊಡ್ತಾ ಇದ್ದರೆ ನಾವು ಇದೇ ರೀತಿ ವಿಡಿಯೋಸನ್ನು ಹಾಕಿ ನಿಮಗೆ ಕೂಡ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ತಿಳಿಸಲಿಕ್ಕೆ ನಮಗೂ ಕೂಡ ಉಪಯೋಗ ಆಗುತ್ತೆ. ಈ ರೀತಿ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.